ಅಲ್ಲ ಕಣ ಮಗ, ನೀನ್ ಯಾಕ್ಲ ಅವ್ರ ಮಂತ ಹೋಗಿದ್ದೆ? ಅಲ್ಲ ಕಣೋ, ಅವರು ಮನುಷ್ಯತ್ವಕ್ಕೆ, ನಿಯತ್ತಿಗೆ, ಒಳ್ಳೆತನಕ್ಕೆ ಗೌರವ ಕೊಡೋ ಮನುಷ್ಯ ಅಲ್ಲ ಕಣಪ್ಪ ಅವನು. ಒಳ್ಳೆತನ ಇಲ್ಲ ಅಂತವ. ನಾವು ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀನ್ ಯಾಕಪ್ಪ ಮಧ್ಯದಲ್ಲಿ ಹೋಗ್ತೀಯ? ನಾನು ಗೌಡ್ರಿಗೆ ಹೇಳಿದ್ದೆ ತಾನೆ. ಕೋಪ ಮಾಡ್ಕೊಂಡು ಒಂದೇ ಸಮಕ್ಕೆ ಹೋಗ್ಬಿಟ್ರೆ ಆಗುತ್ತೆ ಅಲ್ಲ ಪಾಪಲೇ. ಹಿಂಗೆಲ್ಲ ಹೋಗ್ಬಾರ್ದು ಕಣಪ್ಪ. ನಿನ್ಗೇನು, ನಿನ್ ತಮ್ಮಂಗೆ ಒಳ್ಳೇದಾಗ್ಬೇಕು, ನ್ಯಾಯ ದೊರಸ್ಕೊಡ್ಬೇಕು. ನಿನ್ ತಮ್ಮಂಗೆ ಅದೇನೇನು ಆಸ್ತಿ ಎಲ್ಲ ಬರ್ಬೇಕು, ಅದನ್ನ ಬರಂಗ್ ಮಾಡ್ಕೊಡೋ ಜವಾಬ್ದಾರಿ ನನ್ಗಿರ್ಲಿ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಲ್ಲ ಕಳ್ಳ ಪಾಪ, ಇಡೀ ಊರವ್ರಿಗೆಲ್ಲಾರ್ಗೇನೆ ಒಳ್ಳೇದ್ ಮಾಡ್ತೀವಂತೆ. ಅಲ್ಲ, ನಮ್ಮ ಅಣ್ಣನ ಮಗಂಗೆ ನಾನು ಮೋಸ ಮಾಡಕ್ಕೆ, ಅನ್ಯಾಯ ಆಗೋದಕ್ಕೆ ಬಿಟ್ಬಿಡ್ತೀನೇನ? ನೀನ್ ಯಾಕೆ ಯೋಚನೆ ಮಾಡ್ತೀಯ? ಸುಮ್ಕಿರು. ಇಲ್ಲ ಕಣಪ್ಪ, ಅವನಿಗೆ ಏನೇನು ಬರಬೇಕು ಆಸ್ತಿಲಿ ಅವೆಲ್ಲ ಬರೋವರೆಗೂ ನನಗೆ ಸಮಾಧಾನನೇ ಇಲ್ಲ ಕಣಪ್ಪ. ಅವನಿಗೆ ಕೊಡ್ಸೋವರೆಗೂ. ಈಗ ಗೌಡ್ರ ಮಂತ ಬಂದಿದ್ದೀವಿ, ಹಿಂಗಂತ ಹೇಳಿರೋ ಸಾವುಕಾರರು ಅಂತ ಹೇಳಿ ಬರ್ರಿ ನೀವೇ. ಯಾಕೆ ನಮ್ಮ ಹುಡುಗ ಇಷ್ಟೊಂದು ಕೋಪ ಮಾಡ್ಕೊಂತಿದ್ದಾನಲ್ಲ? ಅವನಿಗೂ ಹೊಟ್ಟೆ ಉರಿತೈತೆ. ಮೊದ್ಲಂತೂ ಅವರು ಚಿಕ್ಕ ಹುಡುಗರು ಇದ್ರು, ಏನು ಗೊತ್ತಾಗ್ತಿರಲ್ಲ. ಅವ್ರ ದೊಡ್ಡಪ್ಪ ಹೆಂಗ್ ಬೇಕು ಹಂಗೇನೆ ಏನ್ ಮಾಡಿದ್ರು ಸುಮ್ನಾಗ್ತಿದ್ರು. ಇಷ್ಟೊಂದೆಲ್ಲ ಮಾತಾಡಿದ್ರೆ, ಇಷ್ಟೊಂದೆಲ್ಲ ದೌರ್ಜನ್ಯ ಮಾಡಿದ್ರೆ, ಮಾಡೋದೆಲ್ಲ ತಪ್ಪೆಲ್ಲ ಮಾಡ್ಕೊಂಡು ಇಲ್ದವೆಲ್ಲ ಮಾಡ್ಬಿಟ್ಟು ಈಗ ನಮ್ಗೆ ದಬಾಸಕ್ ಬಂದ್ರೆ ಸುಮ್ಕಿರ್ತಾರೆ ಈಗಿನ ಕಾಲದ ಮಕ್ಳುಗಳು. ಏನ್ ಮಾಡೋದು ಹೇಳ್ರಿ? ಎಷ್ಟಂತ ಸಮಾಧಾನ ಮಾಡ್ಲಿ ನಾವುನು? ಎಷ್ಟು ಸಮಾಧಾನ ಮಾಡಿದ್ರು ಮಕ್ಳು ಮಾತೇ ಕೇಳಲ್ಲ. ಏನಾದ್ರೂ ಒಂದು ಮಾಡ್ಬಿಟ್ಟು ಅತ್ಲಾಗಿ ವ್ಯವಸ್ಥೆ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ದಿನಾಲು ಗಲಾಟೆ ಆಗ್ತಾನೆ ಇರುತ್ತೆ. ಆ ಮಗಿನ ಬೇರೆ ಮದ್ವೆ ಬೇರೆ ಮಾಡ್ಬೇಕು, ಮನೇಲಿ ಶುಭ ಕಾರ್ಯಗಳು ನಡೀತಿರ್ತವೆ. ಅಷ್ಟರಲ್ಲಿ ಒಂದು ತೀರ್ಮಾನ ಮಾಡ್ಬಿಟ್ರೆ ಅತ್ಲಾಗಿ ಎಲ್ಲಾರ್ಗು ನೆಮ್ಮದಿ ಆಗೋಗ್ಬಿಡುತ್ತೆ. ಅತ್ಲಾಗಿ ಅವನ ಪಾಡಿಗೆ ಅವನಿರ್ಲಿ, ನಮ್ಮ ಅಣ್ಣನ ಪಾಡಿಗೆ ಈ ಮಕ್ಳು, ಈ ಮಗ ನಮ್ ಗಜೇಂದ್ರ, ನಮ್ಮ ಅತ್ತಿಗೆ ಅವ್ರ ಪಾಡಿಗೆ ಅವ್ರು ನೆಮ್ಮದಿ ಆಗಿದ್ ಬಿಡ್ತಾರ ಅತ್ಲಾಗಿ. ಗೌಡ್ರೆ, 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 ಎಲ್ಲಪ್ಪ ಗೌಡ್ರು ಕೂಕೊಂಡ್ರು ಏನ್ ಮಾತಾಡ್ತಾನೆ ಇಲ್ಲ. ಮಂತವಿದಾರ ಏನೋ ಟೌನಿಗೆಲ್ಲಾರ ಹೋಗಿದಾರಪ್ಪ? ಇಲ್ಲ ಕಳ ಪಾಪ, ಟೌನಿಗೆಲ್ಲಾರು ಹೋಗಿದ್ರೆ ನನ್ಗೆ ಹೇಳೇ ಹೋಗೋದವ್ರು. ಸಾಮಾನ್ಯಕ್ಕೆ ಇಲ್ಲೇ ಮಂತವಿರ್ತಾರೆ, ಇಲ್ಲ ಅಂದ್ರೆ ತೋಡುತ್ತಾವಳು ಎಲ್ಲಾರು ಹೋಗಿರ್ತಾರೆ. ಈಗ ಬೇರೆ ಬಿಸಿಲು ಬೇರೆ ಜಾಸ್ತಿ ಐತೆ ಮಧ್ಯಾಹ್ನದ ಹೊತ್ತು. ತೋಟುತ್ತಾವ ಸಾಮಾನ್ಯಕ್ಕೆ ನನ್ನ ಪ್ರಕಾರ ಹೋಗಲ್ಲ. ಹೋಗೋದಿದ್ರೆ ಬೆಳಿಗ್ಗೆ ಹೋಗಿ ಬಂದ್ಬಿಡ್ತಾರೆ, ಇನ್ನು ಸಾಯಂಕಾಲ ಹೋಗ್ತಾರಿಲ್ಲ ಅಂದ್ರೆ ಸಾಯಂಕಾಲದ ಹೊತ್ತು. ಈ ಟೈಮಿಗೆ ಎಲ್ಲೂ ಹೋಗಲ್ಲ. ಬಿಸ್ಲಲ್ವಾ, ಮನೆ ಒಳಗಡೆ ಏನಾರು ಇರ್ಬೇಕು, ಕೇಳ್ಸಲ್ಲ ಅನ್ಸುತ್ತೆ. ತಡಿ ಇನ್ನೊಂದ್ಸಲಿ ಕರಿತೀನಿ. ಗೌಡ್ರೆ, ಗೌಡ್ರೆ. ಓಹೋ, ಏನಪ್ಪ ಇದು? ನಮ್ ರಂಗಜ್ಜನು ನಮ್ ಕುಮಾರಣ್ಣ ಬಂದ್ಬಿಟ್ಟಿದ್ದಾರೆ. ಏನಲ್ಲ ರಂಗಜ್ಜ, ಈ ಮಧ್ಯಾಹ್ನದ ಹೊತ್ತು ಬಿಸ್ಲಲ್ಲಿ ಬಂದ್ಬಿಟ್ಟಿದ್ದೀರಲ್ಲಪ್ಪ, ಅಪ್ಪ ಮಗ ಇಬ್ರಾಳನು. ಇದ್ಯಾಕೆ ಆಚೆ ಕಡೆ ನೀವು ನಿಂತಿದ್ದೀರಾ? ಬರ್ರಿ ಒಳಿಕ್ ಹೋಗೋಣ. ಬಾರಪ್ಪ, ನಾನು ಮಲ್ಕೊಂಡಿದ್ದೆ ಕಣೋ ರಂಗಜ್ಜು, ನಿದ್ದೆ ಬರ್ತಿತ್ತು. ಮೈ ಕೈ ನೋವು ಕಳ್ಳೆ. ಈ ಬಿಸ್ಲಲ್ಲೂ ಅದಕ್ಕೂ ಆಚೆ ಕಡೆನೂ ಎಲ್ಲ ಹೋಗಕ್ಕಾಗಲ್ಲ, ಏನಿಲ್ಲ ಅತ್ಲಾಗಿ. ಒಂದ್ ಗಳಿಗೆ ಈ ನಿದ್ದೆ ಹೆಂಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಕಳ್ಳ ರಂಗಜ್ಜ ಅತ್ಲಾಗಿ. ಬಾ, ಏನ್ ಸಮಾಚಾರ? ಯಾಕಲ್ಲ ಪಾಪ ಕುಮಾರಣ್ಣ ಬೆಳಿಗ್ಗೆ ಹಿಂಗೆ ರೇಗ ಹಾಕೊಂಡು ಹೋದೆ ನೀನು? ದುಡ್ಕಿ ಹಿಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಕಣಪ್ಪ. ನಾವು ದೊಡ್ಡವ್ರು ಇದೀವಲ್ವಾ ಏನಿದ್ರು. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರ ನೀವು? ಇಷ್ಟೊಂದು ಕೋಪ ಮಾಡ್ಕೋಬಾರ್ದು ಕಣಪ್ಪ, ಒಳ್ಳೇದಲ್ಲ. ಕುಮಾರಣ್ಣ ಆಯ್ತು, ಇವಾಗ ಬರ್ರಿ ಒಳಿಕ್ ಬರ್ರಿ, ಅದೇನ್ ಮಾತಾಡೋಣ. ಯಾತು ಬೇಡ ಕಣ್ರಿ ಗೌಡ್ರೆ, ಇವಾಗ ಸದ್ಯಕ್ಕಿಗೆ ಮಂತವ ಬಂದು ಒಳಗಡೆ ಕೂತ್ಕಣ ಅಷ್ಟು ನಮ್ಗೆ ಪುರ್ಸತ್ತಿಲ್ಲ. ಏನೇನೋ ಕೆಲ್ಸಗಳಿದಾವೆ ಗೌಡ್ರೆ. ಏನಿಲ್ಲ, ಅದೇ ನಮ್ಮ ಅಣ್ಣನ ಮಂತವ ಬೆಳಿಗ್ಗೆ ಹೋಗಿದ್ವಲ್ಲ, ಅವನಿದ್ದವನು ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ದ. ಮೊದಲು ಚರ್ಚೆ ಮಾಡ್ದ, ನಿನ್ನ ಹತ್ರ ನೀ ಎತ್ತಿಲ್ಲ ಕಣ, ಹಂಗೆ ಹಿಂಗೆ ಅಂತ ನಾವು ಬೈದು ಬಿಟ್ಟು ಅತ್ಲಾಗಿ. ನಮಗೂ ಯಾಕ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಎಷ್ಟು ದಿವಸ ಅಂತ ಹಂಗೆ ಇರಕ್ಕಾಗುತ್ತೆ ಹೇಳ್ರಿ ಗೌಡ್ರಿ ಅತ್ಲಾಗಿ. ಆಮೇಕಿಂತ ನಮ್ಮ ಅಣ್ಣ ಇದ್ದಿದ್ದು ನನಗೆ ಗೊತ್ತೈತೆ. ನನ್ನ ಮಗನೂ ನನ್ನ ಹೆಂಡತಿ ಬಂದು ಕೇಳಿದೆ, ಅದೇನು ಕೊಡಬೇಕು ಅದನ್ನ ಕೊಡ್ತೀನಿ, ಕೊಡ್ದಂಗೇನಿರಲ್ಲ. ಪಂಚಾಯತ್ಗಿಲಿ ಗೌಡ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಅವ್ರ ತೀರ್ಮಾನಕ್ಕೆ ಕರೆಕ್ಟಾಗಿ ನಾನು ಕೊಡ್ತೀನಿ, ಅವ್ರ ತೀರ್ಮಾನದಂತೆ ಇದು ಮಾಡ್ತೀನಿ ಅಂತ ಏನೋ ಹೇಳ್ದ. ಅದಕ್ಕತ್ಲಾಗಿ ಈಗ ಹೆಂಗ್ ಮಾಡಂದ್ರಿ ಗೌಡ್ರೆ? ಈಗ ನಿಂತವ ಮಾತಾಡೋಣ ಅಂತ ಬಂದು ಇವಾಗ ಯಾವತ್ತು ಪಂಚಾಯತ್ಗೆ ಕೂರಿಸ್ತೀರಾ? ಇಲ್ಲಾಂದ್ರೆ ಹಂಗೆ ಮನೇಲೆ ಕೂತ್ಕೊಂಡ್ಬಿಟ್ಟು ಏನಾರು ಮಾತಾಡ್ಕೊಂಡು ಇಷ್ಟು ಕೊಡಬೇಕು ನೀವು ಅಂತ ಇದು ಮಾಡ್ತೀರಾ? ಏನ ಗೌಡ್ರೆ, ದುರಾಸೆ ಏನು ಬೇಡ. ಆ ಮಗಂಗೆ ಒಂದು ಜೀವನ ಆಧಾರವಾಗಿ ಏನ್ ಬೇಕು ಅದನ್ನ ಕೊಡ್ಸಿದ್ರೆ ಸಾಕು. ಯಾಕಂತೀರ ಗೌಡ್ರೆ? ಈಗ ಅವನಿಗೂ ವಯಸ್ಸಾಗೈತೆ. ನನ್ನ ಕುಮಾರಣ್ಣನಗಿಂತ 2-3 ವರ್ಷ ಕಿರಿಯವನು ಅಷ್ಟೇ. ಅಲ್ಲೇ ವಯಸ್ಸಾಗೈತೆ ಗೌಡ್ರೆ ಅವನಿಗೂ. ಮದುವೆ ಮಾಡಿಸ್ಬೇಕು ಪಾಪ. ಅವನಿಗೂ ಮನೆ ಆಸ್ತಿ ಎಲ್ಲ ಇದ್ರೆ ಇನ್ನೂ ಚಂದಾನೆ ಅಲ್ವೇಂದ್ರಿ ಗೌಡ್ರೆ? ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿ ಕಣ್ ಗೌಡ್ರೆ, ನೀವೇ ಒಂದ್ ಸ್ವಲ್ಪ ತೀರ್ಮಾನ ಮಾಡ್ಬಿಟ್ಟು ಅದೇನು ಮಾತಾಡ್ಬಿಟ್ಟು ತೀರ್ಮಾನ ಮಾಡಿಸ್ರಿ ಗೌಡ್ರೆ. ಅಲ್ಲ ಕಳ್ಳ ರಂಗಜ್ಜ, ಕೊಡ್ಲೇಬೇಕು ಕಳ್ಳ. ಅವನು ಕೊಡ್ತೀನಂತ ಹೇಳೋದು ಇನ್ನೇನೈತೆ ಅಲ್ಲಿ? ಅವನು ಏನು ಜಂಬ ಜಾಸ್ತಿ ಮಾಡಂಗೆ ಇಲ್ಲ ಕಣಪ್ಪ. ಆಯ್ತು, ಇವಾಗ ರಂಗಜ್ಜ ಈಗ ಒಂದು ಕೆಲಸ ಮಾಡುವ.
ಆ, ಏನಾರ ತೀರ್ಮಾನ ಮಾಡದಿದ್ರು ಇವಾಗ ನಿಮ್ಮ ಅತ್ತಿಗೆ ಮುಖ್ಯ ಕಣಪ್ಪ. ಶಾಂತಮ್ಮ ಶಾಂತಮ್ಮ ಇಲ್ದಲೆ, ಶಾಂತಮ್ಮಂಗೆ ಕರೆದಲೆ, ಶಾಂತಮ್ಮ ಮುಂದೆ ಇಲ್ದಲೆ, ಅವ್ರು ಮಾತಾಡ್ದಲೆ ಏನು ತೀರ್ಮಾನ ಆಗಲ್ಲ ಕಣಪ್ಪ, ಸರಿನಾ? ಹಂಗಾಗಿ ನಿಮ್ಮ ಅತ್ತಿಗೆನೂ ಮುಖ್ಯವಾಗಿ ಬೇಕೇ ಬೇಕು. ನಿಮ್ಮ ಅತ್ತಿಗೆನೂ ನಿಮ್ಮ ಅಣ್ಣನ ಮಗ ಇಬ್ಬರಾಳನು ಇರಲೇಬೇಕು. ಇನ್ನೇನು ನಿಮ್ಮ ಅಣ್ಣನ ಮಗ ಇನ್ನೇನು ಗಜೇಂದ್ರ ಇಲ್ಲೇ ಊರಲ್ಲೇ ಇದ್ದಾನೆ. ಇನ್ನೇನು ನಿಮ್ಮ ಅತ್ತಿಗೆಗೆ ಒಬ್ಬರಿಗೆ ಎಲ್ಲಿದ್ದಾನಂತ ನೋಡಿ ಕರ್ಕೊಂಬಂದ್ಬಿಡಪ್ಪ. ಅವ್ರು ಹೇಳ್ಬಿಟ್ರೆ ಅತ್ಲಾಗಿ ಮುಂದೆ ನಿಂತ್ಕೊಂಡು ನೋಡಿ ಅತ್ಲಾಗಿ ತೀರ್ಮಾನ ಮಾಡಿಬಿಟ್ಟು ನಿಮಗೆ ಇಷ್ಟಿಷ್ಟು ಆಸ್ತಿ, ಮನೆ, ಹೊಲದಲ್ಲಿ, ತೋಟದಲ್ಲಿ, ಗದ್ದೆಯಲ್ಲಿ ಅವ್ರದ್ದು ಆಸ್ತಿ ಏನಾಯ್ತು ಅದರಲ್ಲಿ ಇಷ್ಟಿಷ್ಟು ಬರಬೇಕು ಅಂತ ಮಾತಾಡ್ಬಿಟ್ಟು ಅತ್ಲಾಗಿ ತೀರ್ಮಾನ ಮಾಡಿಬಿಡೋಣ. ಅದಕ್ಕೇನಂತೆ ನೋಡಪ್ಪ. ನಿಮ್ಮ ಅತ್ತಿಗೆ ಇಲ್ದಲ್ಲ ಏನು ಮಾಡೋಕ್ಕಾಗಲ್ಲ ಕಡೆ ರಂಗಜ್ಜ. ನಿನಗೂ ಗೊತ್ತಲ್ವ ಇನ್ನೇನು ಏನೇನು ವಿಚಾರ ಅಂತ. ನೀನೇ ಹೇಳ್ತಿದ್ಯಪ್ಪ ನಮ್ಮ ಅಣ್ಣ ಹಂಗಂತ ಹೇಳ್ದ ಅಂತ. ನಾನು ಹೇಳ್ತೀನಿ, ನನ್ನ ಮಗ ಬಂದು ಕೇಳಿ ಗೌಡ್ರು ಮುಂದೆ ಅದೇನೇನು ಕೊಡಬೇಕು ಎಲ್ಲ ತೀರ್ಮಾನ ಮಾಡಿಬಿಟ್ಟು ಕೊಡ್ತೀನಿ, ಅದಕ್ಕೇನಂತೆ ಅಂತ ಹೇಳಿದಾನಂದ್ಮೇಲೆ ನಿಮ್ಮ ಅತ್ತಿಗೆ ಬರಲೇಬೇಕು ಕಣ ರಂಗಾಜ. ಸರಿ ಕಣ್ ಗೌಡ್ರ, ಆಯ್ತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಂತ ಇನ್ನೇನು ನಮ್ಮ ಅತ್ತಿಗೆಗೆ ಒಬ್ರಿಗೆ ಕರ್ಕೊಂಬರೋದೇನು ದೊಡ್ಡದೇನಲ್ಲ. ಕರ್ಕೊಂಬರ್ತೀನಿ ಕಣಿ, ಹೇಳ್ರಿ ಅದಕ್ಕೇನಂತೆ. ಗೌಡ್ರೆ ಇವತ್ತು ಇನ್ನೇನು ಇವಾಗಲೇ ಪುರ್ಸೊತ್ತಾಗಿದ್ದೀವಿ. ನಮ್ಗೇನು ಗೌಡ್ರೆ ಒಳ್ಳೇದಾಗ್ಬಿಟ್ರೆ ಸಾಕು. ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣನ ಮಗನಿಗೆ ಗಜೇಂದ್ರಗೆ ಇನ್ಯಾನಿಲ್ಲ. ಗೌಡ್ರೆ ಈಗ ಮುಂದೆ ಇದು ಮಾಡೋದು ಬೇಡ. ಸರಿ ಆಯ್ತು. ನಾವು ಪುರ್ಸೊತ್ತಾಗೇನೆ ಇದ್ದೀವಿ. ನಾನು ನಮ್ಮ ಹುಡುಗ ಕುಮಾರಣ್ಣ ನಮ್ಮ ಹುಡುಗರು ಹೋಗ್ಬಿಟ್ಟು ಅತ್ಲಾಗಿ ನೋಡೋಣ. ಅವನು ಗಜೇಂದ್ರಂಗೂ ಫೋನ್ ಮಾಡಿ ಕರ್ಕೊಂಬಿಟ್ಟು ಅತ್ಲಾಗಿ ಹೋಗಿ ನಮ್ಮ ಅತ್ತಿಗೆ ಎಲ್ಲಿದಾರಂತ ಹೋಗಿ ಕಾರಲ್ಲಿ ಕರ್ಕೊಂಡ್ ಬಂದೇ ಬಿಡ್ತೀವಿ ಅತ್ಲಾಗಿ. ಇವತ್ತು ಸಾಯಂಕಾಲ ಇಲ್ಲ ನಾಳೆ ಮಾತಾಡ್ಬಿಟ್ಟು ಅದೇನು ತೀರ್ಮಾನ ಮಾಡಿಬಿಡ್ರಿ ಗೌಡ್ರೆ ನೀವೇ. ಆಯ್ತು ಕಣ ರಂಗಜ್ಜ. ಈಗ ಎಷ್ಟು ಬೇಗ ನಿಮ್ಮ ಅತ್ತಿಗೆಗೆ ಕರ್ಕೊಂಬರ್ತೀಯೋ ಅಷ್ಟು ಬೇಗನೆ ನ್ಯಾಯ ಸಿಗುತ್ತೆ ನೋಡು. ಬೇಗ ಕರ್ಕೊಂಬಂದ್ಬಿಡು ಅತ್ಲಾಗಿ. ಅಪ್ಪಯ್ಯ ನಡಿ, ಇನ್ನು ಒತ್ತು ಮಾಡೋದು ಬೇಡ, ಟೈಮ್ ಮಾಡೋದು ಬೇಡ. ನಾನು ಅವತ್ತೇ ನಿನಗೆ ಹೇಳ್ದೆ ಕಣಪ್ಪ, ನಿನಗೆ ಗಜೇಂದ್ರ ಕರ್ಕೊಂಬಂದಿದ್ದು ಮಾರನೇ ದಿವಸನೇ ಹೋಗಿ ಬರೋಣ ಬಾರಪ್ಪ ಅತ್ಲಾಗಿ, ಚಿಕ್ಕಮ್ಮಂಗೂ ಹೋಗ್ಬಿಟ್ಟು ಅತ್ಲ ಕರ್ಕೊಂಬಂದ್ಬಿಡೋಣ ಅತ್ಲಾಗಿ ಅಂತ ಹೇಳ್ದೆ. ಚಿಕ್ಕಮ್ಮ ಅಂತೀನಿ, ದೊಡ್ಡಮ್ಮಂಗೆ. ನೀವಿದ್ದವ್ರು ನೀವು ತಡಿಯಲ್ಲ ಪಾಪ, ಒಂದೆರಡು ದಿವಸ ಮಗ್ಳ ಮನೆಗೆ ಹೋಗಿದಾರಂತೆ, ಬರ್ತಾರ ಕಣ್ ಸುಮ್ಕಿರೋ ಅಂತ ಸಮಾಧಾನ ಮಾಡಿಸ್ತೇನೆ. ಈಗ ನೋಡ್ರಿ, ಈ ಕರ್ಕೊಂಬರೋದೇ ಆಯ್ತು ನೋಡ್ರಿ. ದೊಡ್ಡಮ್ಮ ಇಲ್ದಲೆ ಸರಿ ಆಗಲ್ಲ, ಬರ್ರಿ ಹೋಗಿ ಕರ್ಕೊಂಬರೋಣ. ಲೇ ರಂಗಜ್ಜ, ಕುಮಾರಣ್ಣ ಬರ್ರ, ಮಧ್ಯಾಹ್ನ ಟೈಮ್ ಬಂದಿರ, ಈ ಉರಿ ಬೀಸ್ಲಲ್ಲಿ ಬಂದಿದ್ದೀರಾ. ಕೆಲಸ ಮಾಡೋದು ಇದ್ದಿದ್ದೇನೆ, ಬರ್ರಿ ಹೋಗಿರಂತೆ. ಇನ್ನೇ ಕಾರಲ್ಲಿ ಹೋಗಿ ಬರೋದಲ್ವ, ಮಜ್ಗೆನ ಏನಾರ ಕುಡೀರಂತೆ ಕಣ್, ಬರೋ ಜ್ಯೂಸ್ ಏನಾರ ಮಾಡಿಸ್ತೀನಿ ನಿಮ್ಮ ಅಮ್ಮಾರ ಕೈಲಿ. ಬಾರ ಕುಮಾರಣ್ಣ. ಗೌಡ್ರೆ ಇವಾಗ ಪುರ್ಸೊತ್ತಿಲ್ಲ, ಊಟ ಮಾಡೋ ಜ್ಯೂಸ್ ಕುಡಿಯೋ ಟೈಮ್ ಅಲ್ಲ ಇವಾಗ. ಇನ್ನೊಂದು ದಿವಸ ಬರ್ತೀವಿ ನಾವು ಪುರ್ಸೊತ್ತು ಮಾಡ್ಕೊಂಡು. ಈಗ ನೀವು ಹೇಳ್ದಂಗೆ ಮೊದಲು ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮ ಕರ್ಕೊಂಬರ್ತೀವಿ. ಅವನು ಗಜೇಂದ್ರ ಬೇರೆ, ಅವನು ಹೋಟ್ಲಿಗೆ ಬೇರೆ ಕೆಲ್ಸಕ್ಕೆ ಬೇರೆ ಹೋಗಿದ್ದಾನೆ, ಅವನಿಗೆ ಕರ್ಕೊಂಡೆ ಹೋಗ್ಬೇಕು. ಅಡ್ರೆಸ್ ಎಲ್ಲ ಅವನಿಗೆ ಕರೆಕ್ಟಾಗಿ ಗೊತ್ತಿರೋದು, ನಮ್ಮ ಅತ್ತಿಗೆ ಮಗಳು ಮನೆ ಎಲ್ಲ. ಅದನ್ನು ಗೌಡ್ರೆ ಇವಾಗ ಪುರ್ಸೊತ್ತಿಲ್ಲ, ಇನ್ನು ಸಿಗ್ತೀವಿ ಕಣ್, ಹೇಳ್ರಿ. ಅಪ್ಪ ನಡಿಯಪ್ಪ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ನಡಿ. ಪಾಪ ನಮ್ಮ ರಂಗಜ್ಜ ದೇವ್ರಂತ ಮನುಷ್ಯ ಒಂಥರ. ನೋಡು, ಅವ್ರ ಅಣ್ಣನ ಮಗಂಗೆ ನ್ಯಾಯ ಕೊಡಿಸ್ಬೇಕು, ಅವನಿಗೂ ಒಬ್ಬಂಟಿಯಾಗಿ ಮಾಡಬಾರ್ದು, ಏನೋ ಒಂದು ಅವನಿಗೂ ಜೀವನ ರೂಪಿಸ್ಕೊಡ್ಬೇಕು ಅಂತ ಅದೆಷ್ಟು ಹೋರಾಡ್ತಿದ್ದಾನಂದ್ರೆ, ಅವ್ರ ಅಣ್ಣ ಮೊದಲೇ ಒಂಥರ ಇವನಿದ್ದಂಗೆ. ಮೊದಲೇ ಅವ್ರ ಅಣ್ಣಂಗೂ ಅವನಿಗೂ ಆಗಲ್ಲ, ಆದರೂ ಅವನ ಅಣ್ಣಂಗೆ ವಿರುದ್ಧ ಕಟ್ಕೊಂಡು ಅವನ ಅಣ್ಣನ ಮಗಂಗೆ ಒಳ್ಳೇದಾಗ್ಲಿ ಅಂತ ಹೋರಾಡ್ತಿದ್ದಾನ ಪಾಪ, ಅವನ ಮನೆ ಕೆಲಸ ಎಲ್ಲ ಬಿಟ್ಟು. ದೇವ್ರಂತ ಮನುಷ್ಯ ನಮ್ಮ ರಂಗಜ್ಜ. ಅದಕ್ಕೇನೆ ಭಗವಂತ ಅವನಿಗೆ ಅವನ ಬುದ್ಧಿ ನೋಡನೆ ಒಳ್ಳೆ ಮಕ್ಳುಗಳು ಕೊಟ್ಬಿಟ್ಟಿದ್ದಾರೆ. ಇಬ್ರು ಗಂಡು ಮಕ್ಕಳು ಅವ್ರ ಅಪ್ಪಂಗೆ ಒಂದೇ ಒಂದು ಚೂರು ಬೇಜಾರು ಮಾಡೋದಕ್ಕೆ ಬಿಡಲ್ಲ. ಅವ್ರ ಅಪ್ಪ ಏನು ಹೇಳುತ್ತೋ ಆ ಗೆರೆ ದಾಟಲ್ಲ, ಹಂಗಿದಾರ ಆ ಮಕ್ಳು ಇಬ್ರು. ಹೆಂಗ ತಾಯಿ ನಮ್ಮ ಅವ್ವನ ದಯೆಯಿಂದ ಒಳ್ಳೆಯವ್ರಿಗೆ ಒಳ್ಳೇದಾದ್ರೆ ಸಾಕು. ನ್ಯಾಯಕ್ಕೆ ಯಾವತ್ತಿದ್ರು ನ್ಯಾಯ ದೊರಕಲೇಬೇಕು, ಸತ್ಯಕ್ಕೆ. ಅಲ್ಲ ಇನ್ನೆಷ್ಟು ಧೈರ್ಯ ಇರಬೇಕು ಅವನಿಗೆ. ಅಲ್ಲ ಅವನು ಮೋಸ ಮಾಡಿದಾನೆ, ನಮ್ಗೆ ಮೋಸ ಮಾಡಿದ್ರು ನಾವು ಇವತ್ತಿನವರೆಗೂ ಯಾರಿಗೂ ಮೋಸ ಮಾಡಕ್ ಹೋಗಿಲ್ಲ. ಅಷ್ಟು ನಿಯತ್ತಾಗಿ ಕಷ್ಟಪಟ್ಬಿಟ್ಟು ಜೀವನ ಮಾಡ್ತಿರೋ ನಾವು. ಅಂತದ್ರಲ್ಲಿ ನನ್ನ ಮಗಂಗೆನೆ ಬೈಯಕ್ ಬರ್ತಾನಲ್ಲ ಅವನು, ಅವನಿಗೆ ಇನ್ನೆಷ್ಟು ಇರ್ಬೇಕು ಅಂತ. ಏನಾತ್ಲಾಗಿ ಮಕ್ಳುಗಳು ಸುಮ್ನೆ ಜಗಳ ಆಡ್ತಾರೆ, ಮನೇಲಿ ಶುಭ ಕಾರ್ಯ ನಡೀತೈತೆ ಅಂತ ಸುಮ್ಮಗ್ ಬಂದ್ಬಿಟ್ಟಿದೀನಿ. ಇಲ್ಲಾಂದ್ರೆ ಇವತ್ತು ಏನ್ ಮಾಡ್ಬೇಕು ಅವೆಲ್ಲ ಮಾಡ್ಬಿಡ್ತಿದ್ದೆ. ಇವತ್ತು ಅಷ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ. ಏನಂದ್ರೆ ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗಿ. ಆ ಮಗಂಗೆ ಪಾಪ, ಆ ಮಗಂಗೆ ತಬ್ಲಿ ಮಗ ಮಾಡಂಗ್ ಮಾಡ್ಬಿಟ್ಟಿದ್ರು, ಎಲ್ಲಾರು ಸೇರ್ಕೊಂಡ್ಬಿಟ್ಟು ಒಬ್ಬಂಟಿ ಮಾಡಿದ್ರು. ಅವನಿಗೊಂದು ಒಳ್ಳೇದಾದ್ರೆ ಸಾಕು ಅಂತ ನಾವು ಹೋರಾಡ್ತಿದೀವಿ, ಬಿಟ್ರೆ ಸುಮ್ಕಾಗಿದೀವಿ ಅತ್ಲಾಗಿ. ಏನು ಕತ್ಲಾಗಿ ಇವೆಲ್ಲ ಮನೇಲಿ ಶುಭ ಕಾರ್ಯ ನಡೀತೈತೆ ಅತ್ಲಾಗಿ ಏನು ಮಾತಾಡಬಾರ್ದು ಅಂತ. ನಾವು ಯಾರಿಗೂ ಏನು ಕಡಿಮೆ ಇಲ್ಲ. ಕಷ್ಟಪಟ್ಟು ದುಡಿದ್ರು ನೋಡು, ನಮ್ಮ ಮಕ್ಳುಗಳಿಗೆ ಚೆನ್ನಾಗಿ ಓದಿಸಿ ಒಳ್ಳೆ ಬುದ್ಧಿ ವಿದ್ಯೆ ಸಾಲದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಒಳ್ಳೆ ಗುಣ ನಡತೆ ಒಳ್ಳೆ ಬುದ್ಧಿ ಕಲ್ಸಿದೀವಿ. ಅವನ ಮಗನಂಗೆ ಬರೀ ಕೆಟ್ಟ ಬುದ್ಧಿ ಕಳ ಬುದ್ಧಿ ಕಲ್ಸಿಲ್ಲ ನಾವು. ಅಪ್ಪ
ಇನ್ನು ಅಮ್ಮಂಗೆ ಕೋಪ ಕಡಿಮೆ ಆಗಿಲ್ಲ ಕಣಪ್ಪ ದೊಡ್ಡಪ್ಪನ ಮೇಲಿಂದು. ಹ್ಞೂ ಅಲ್ಲೇ ನೋಡ್ರಿ ಅಲ್ಲೇ ಕೋಪದ ಮಕ್ಕ ಮಾಡ್ಕೊಂಡು ಕುಂತಾರಲ್ಲೇ. ಅಮ್ಮವ್ ಇದ್ಯಾಕಮ್ಮ ಹಿಂಗ್ ಕುಂತಿದ್ಯಾ? ಊಟ ಮಾಡ್ದೇನಮ್ಮ? ಏ ಬಾರ ಮಗ, ಊಟ ಮಾಡಿದ್ರೆ ಆಗುತ್ತೆ ಅಂತ. ವಾ ಈಗಳೇ ಪಾಪ, ಇಷ್ಟು ದಿವಸ ನಾನು ಸುಮ್ಕಾಗಿದ್ದೆ ಕಣ. ಅವ್ನ್ ಯಾಕ ನಿಮ್ ದೊಡ್ಡಪ್ಪಂದು ಬಲು ಅಂದ್ರೆ ಬಲು ಅತಿ ಆಗೋಯ್ತು. ಮೊದ್ಲಿಂದಾನು ನಿಮ್ಮ ಅಪ್ಪಂಗೆ ನಿಮ್ ಚಿಕ್ಕಪ್ಪರಿಗೆ ಎಲ್ಲಾರ್ಗು ಬಲು ಮೋಸ ಮಾಡಿದ ಕಣಪ್ಪ. ಅವನೇನು ಸಾಮಾನ್ಯನಲ್ಲ. ವಾ ಏನೇನು ಕೊಡದಲೆ, ಬಿಡ್ಗಾಸು ಕೊಡದಲೆ ನಮಗ್ ಕಳ್ಸಿರೋ. ನಾನು ಕಷ್ಟಪಟ್ಬಿಟ್ಟು ನಿಮ್ಮ ಅಪ್ಪನೂ ನಿಮ್ಮ ಚಿಕ್ಕಪ್ಪ ಅಷ್ಟು ಚೆನ್ನಾಗಿ ಕಷ್ಟಪಟ್ಟಿರೋದಾರ ಕಣಪ್ಪ. ಅಷ್ಟೊಂದು ಅಯ್ಯೋ ಅನ್ಸ್ಬಿಟ್ಟಿದ್ದಾನೆ ನಮ್ಗೆ. ಒಂದ್ ರೀಟು ತಮ್ಮಂದ್ರುಗಳು ಅಂತ ಕನಿಕರ ಅಂತ ತೋರಿಸಿಲ್ಲ ಅವನು ನಿಮ್ಮ ದೊಡ್ಡಪ್ಪ. ಜಂಬ ಮಾಡ್ತಾನೆ. ಈಗಳೆಲ್ಲ ನಾನು ಹೇಳ್ತಿದ್ದೀನಿ, ಏನಾದ್ರೂ ಮಾಡ್ಬಿಟ್ಟು ಅವನು ನಿಮ್ ತಮ್ಮಂಗೆ ಆ ಆಸ್ತಿಲಿ ಏನೇನ್ ಪಾಲ್ ಬೇಕು ಅದನ್ನ ಬರಂಗ್ ಮಾಡ್ಲೇಬೇಕು ಕಣ್ ಮಗ ನೀನು. ಸರಿ ಕಣಮ್ಮ, ಆಯ್ತು. ನೀನ್ ಹೇಳಿದ್ಯಾ ಅಂದ್ಮೇಲೆ ಅವನಿಗೆ ಏನ್ ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನ ಮಾಡೋಣ, ಸುಮ್ಕಿರಮ್ಮ. ಹ್ಞೂ ಅದಕ್ಕೆ ಕಣೆ ಇವಳೆ ಇವಾಗ ಇವ್ರ ತಾವ್ ಹೋಗಿದ್ದು ಗೌಡ್ರು ಏನಂತಿದಾರಂದ್ರೆ, ಮೊದ್ಲು ಹೋಗ್ಬಿಟ್ಟು ನಿಮ್ಮ ಅತ್ಕೆ ಕರ್ಕೊಂಬಾರಪ್ಪ, ನಿಮ್ ಶಾಂತ ಅತ್ಕೆ ಇರಿಲ್ಲ ಅಂದ್ರೆ ಸರಿ ಆಗಲ್ಲ, ಅವ್ರ ಮುಂದೆ ಇರ್ಬೇಕು, ಅವ್ರ ಮುಂದೆ ಇದ್ದು ಏನಿದ್ರು ತೀರ್ಮಾನ ಮಾಡ್ಬೇಕು ಕಣಪ್ಪ. ಇಲ್ಲಾಂದ್ರೆ ನಿಮ್ಮ ಅಣ್ಣನೇ ಹೇಳ್ತಾನೆ, ನನ್ನ ಹೆಂಡತಿ ನನ್ನ ಮಗ ಬಂದು ಕೇಳಿಲ್ಲ, ನೀವ್ಯಾಕೆ ಕೇಳ್ತಿದ್ರ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ ಈಗ ಅತ್ಕೆಗೆ ಹೋಗಿ ಕರ್ಕೊಂಬರ್ಬೇಕು ಇವಳೆ. ಅಲ್ಲ ಕಣ್ರಿ, ನಿಮ್ಮ ಅಕ್ಕ ಮಾತ್ ಕೇಳ್ತಾರೇನ್ರಿ? ಅವ್ರ ಸಾಹಸ ಬೇಡ, ಮೊದ್ಲೇ ಅವ್ರು ಕೆಟ್ಟವ್ರು, ಅವ್ರು ಒಳ್ಳೆ ಜನ ಅಲ್ಲ ಅಂತ ಅವ್ರಿಗೆ ಮೊದ್ಲಿಂದ ನನಗೆ ಗೊತ್ತು ಪಾಪ. ಆ ಮಗನ್ ಕರ್ಕೊಂಡೋಗಿ ಚಿಕ್ಕವಳಿಂದ ನನ್ನ ಪಾಪ ಬೇರೆ ಇದ್ದು ಕಷ್ಟಪಟ್ಟು ಇಷ್ಟೊಂದೆಲ್ಲ ಓದಿಸಿ ದೂರನೇ ಇಳ್ದ್ಬಿಟ್ಟಿದ್ದಾಳೆ. ಪಾಪ ಇವ್ರ ಸಾಹಸನೇ ಬೇಡ ಅಂತ. ಹಂಗಾಗಿ ನೀವ್ ಹೋಗಿ ಕರೆದ ತಕ್ಷಣ ಬರ್ತಾರೇನ್ರಿ ಅವರು? ಏನ್ ಮಾಡೋಣ ಇವಾಗ? ಏನು ಮಾಡಕ್ ಆಗಲ್ ಕಣೆ, ಹೇಳಿ ಕರ್ಕೊಂಡ್ ಬರ್ಬೇಕು ಇವಾಗ ನಾವೇ ಒಪ್ಸಿ. ಈಗ ಒಂದ್ ಕೆಲಸ ಮಾಡುವ, ನಾನು ಕುಮಾರಣ್ಣ ಇಬ್ರೇ ಹೋದ್ರೆ ಸರಿ ಆಗಲ್ಲ, ನೀನು ಜೊತೆಲ್ ಬಾ, ಹೇಳ್ತೀನಿ. ವಾ ಅದಕ್ಕೆ ಕೈಲಿ ನೀನು ಮಾತಾಡು, ಚೆನ್ನಾಗಿರುತ್ತೆ. ನೀನು ಹೇಳ್ಬಿಟ್ಟು ಹಿಂಗಿಂಗ ಐತೆ, ಎಷ್ಟ್ ದಿವಸ ಅಂತ ಹಿಂಗೆ ಇರ್ತೀರಾ, ನೀವು ಮಗಂಗ್ ಮದ್ವೆ ಮಾಡಬೇಕು, ಅವ್ರಿಗೆ ಜಂಬ ಜಾಸ್ತಿ ಬಂದ್ಬಿಟ್ಟೈತೆ, ಅವ್ರಿಗೇನೇನೆ ಆಸ್ತಿ ಎಲ್ಲ ಇದ್ ಮಾಡೋದಕ್ಕೆ ಹಾಕ್ಬಿಡ್ತೀರಾ, ನಿಮ್ಮ ಮಗನಿಗೂ ಅದ್ರಲ್ಲಿ ತಗೋಣಕ್ಕೆ ಹಕ್ಕ ಐತೆ, ನಿಮ್ಮ ಮಗಂಗೂ ಒಳ್ಳೇದಾಗ್ಲಿ ಬರ್ರಿ ಅಂತ ಏನಾದ್ರೂ ಒಂದ್ ಮಾತಾಡಿ ನೀನೇ ಹೇಳಿ ಒಪ್ಸು ಒಂಚೂರು. ಯಾಕಂದ್ರೆ ನಾನೇನು ಹೇಳ್ತೀನಿ, ಅಕ್ಕ ಮಾತ್ ಕೇಳಬೇಕಲ್ಲ. ಸರಿ ಕಣ್ರಿ, ಆಯ್ತು. ಅದಕ್ಕೇನಂತೆ ಹೋಗ್ ಬರೋದ್ ಕಡೆ ಹೇಳ್ರಿ. ಈಗ ನಮ್ಗೆ ಎಲ್ಲ ಇದಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಆ ಪಾಪ ಗಜೇಂದ್ರ ಫೋನ್ ಮಾಡ್ರಿ, ಹೇಳ್ತೀನಿ, ಅವ್ನು ಹೇಳ್ತಾನೆ ಅಡ್ರೆಸ್. ಇಲ್ಲ ಕಣ್ ತಡಿಯೆ, ಅವನಿಗೂ ಜೊತೆಲೆ ಕರ್ಕೊಂಡು ಹೋದ್ರೆ ಸರಿ ಆಗೋದು. ಹ್ಞೂ ನಮ್ಗೆ ಕರೆಕ್ಟ್ ಆಗಿ ದಾರಿ ಗೊತ್ತಾಗಲ್ಲ, ಏನಿಲ್ಲ, ಅಡ್ರೆಸ್ ಗೊತ್ತಾಗಲ್ಲ, ಅಲ್ಲಿ ಪರಿಚಯ ಇರೋರು ಯಾರು ಇಲ್ಲ, ಏನಿಲ್ಲ, ಜೊತೆಲಿ ಅವನಿಗೂ ಕರ್ಕೊಂಡು ಹೋಗೋಣಂತೆ. ಪಾಪ ಕುಮಾರಣ್ಣ ಫೋನ್ ಮಾಡ ಅವನಿಗೆ. ಹ್ಞೂ ಅದೇನ್ ಕೆಲಸ ಇದ್ರು ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಹೇಳಿ, ಹೇಳ್ತೀನಿ. ಬೇಗ ಅಪ್ಪನ ಬಾ ಅಂತ ಹೇಳು, ಎಮರ್ಜೆನ್ಸಿ ಬರ್ಬೇಕು. ಚಿಕ್ಕಪ್ಪ ಹೇಳಿರುವ, ಬಾರಪ್ಪ ಬೇಗ ಅಂತ ಹೇಳು, ನನ್ನ ಹೆಸರು ಹೇಳು. ಇಲ್ಲ ಕಣಪ್ಪ, ಆವಾಗ್ಲೇ ನಾನು ಫೋನ್ ಮಾಡಿದ್ದೆ. ಮಂತವ ಬಂದ ತಕ್ಷಣನೇ ನಾನು ಫೋನ್ ಮಾಡಿದೆ, ಹಿಂಗ ಆಗೈತ್ ಕಣಪ್ಪ, ಅಮ್ಮಂಗೆ ಕರಿಯಕ್ಕೆ ಹೇಳ್ತಿದ್ದಾರೆ ಗೌಡ್ರು ಒಬ್ರೆಲ್ಲಾರು, ಹೋಗಿ ಕರ್ಕೊಂಬರ್ಬೇಕು, ಅಪ್ಪ ಏನು ಹೇಳಿರುವ, ಬೇಗ ಅರ್ಜೆಂಟಾಗಿ ಬಾರಪ್ಪ, ನಮಗೆ ಅಡ್ರೆಸ್ ಗೊತ್ತಾಗಲ್ಲ, ಏನಿಲ್ಲ, ಅಮ್ಮಂಗೆ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಅಂತ ಹೇಳ್ದೆ. ಅದಕ್ಕೆ ಅಲ್ಲ ಕಣ್ಣಣ್ಣಯ್ಯ, ಅಮ್ಮ ಮಾತು ಕೇಳ್ತಾರ, ಕೋಪ ಮಾಡ್ಕೊಳ್ತಾರೆ, ಅವ್ರ ಸಾಹಸನೇ ಬೇಡ ಅಂತ ಮೊದ್ಲಿಂದಾನು ಹೇಳಿದ್ದಾರೆ ಅಂತ ಹೇಳ್ತಿದ್ದ. ಅವನು ಎದ್ರಕಂಡು, ಇಲ್ಲ ಕಣ ಬಾರ, ನಾವು ಮಾತಾಡ್ತೀವಿ, ನೀನು ಯಾಕೆ ಯೋಚನೆ ಮಾಡ್ತೀಯ, ನೀನು ನಮ್ಮ ಜೊತೆ ಬಾ ಸಾಕು, ಸುಮ್ಕೆ ನೀನು ಅಂತ ಹೇಳಿದ್ದೀನಿ. ಸರಿ ಅಣ್ಣ ಆಯ್ತು, ಮಧ್ಯಾಹ್ನದಿಂದ ಬರ್ತಿದ್ದೀನಿ ತಡಿ, ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದಾನೆ. ಇವಳೆ ಬಾರೆ, ರೆಡಿಯಾಗಿ ಬಾರೆ, ಹೋಗೋಣ ಅತ್ಲಾಗಿ. ಪಾಪ ಕುಮಾರಣ್ಣ ಒತ್ ಬೇರೆ ಆಗೋಯ್ತಲ್ಲೋ, ಈ ಮಗ ಇವನ್ ಗಜೇಂದ್ರ ಬರ್ಲೇ ಇಲ್ಲ, ಬೇಗ ಬಾರ ಪಾಪ ಅಂತ ಹೇಳಿದೀನಿ, ಏನ್ಲ ಮಾಡೋದು? ನೋಡೋಣ ತಡಿಯಪ್ಪ, ಫೋನ್ ಮಾಡಿದ್ದೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಸಾಮಾನ್ಯಕ್ಕೆ ಬೈಕಲ್ಲಿ ಏನಾರ ಬರ್ತಿರ್ಬೇಕು, ಹಂಗಾಗಿ ಫೋನ್ ರಿಸೀವ್ ಮಾಡ್ತಿಲ್ಲ. ಹೇಳಿದೀನಿ ಬರ್ತೀನಿ ಕಣ ಅಣ್ಣಯ್ಯ ಅಂತ ಹೇಳಿದ. ತಡಿ, ರಜೆ ಹಾಕಿ ಮಧ್ಯಾಹ್ನದ ಮೇಲೆ ರಜೆ ಹಾಕಿ ಬರ್ತಿದ್ದೀನಿ ಅಂತ ಹೇಳ್ದ. ಹ್ಞೂ ಅಗಳಪ್ಪ, ಅಲ್ಲಿ ಬರ್ತಿರೋನು ನಮ್ಮ ಗಜೇಂದ್ರನೇ ಅಲ್ವಾ? ತಡಿ ತಡಿ, ಬೈಕ್ ನಿಲ್ಸೇ ಬರ್ತಿದ್ದಾನ ಅತ್ಲಾಗಿ. ಚಿಕ್ಕಪ್ಪ, ಇದ್ಯಾಕೆ ಚಿಕ್ಕಪ್ಪ, ಯಾಕೆ ಅರ್ಜೆಂಟಾಗಿ ಬರ್ಬೇಕಂತ ಹೇಳಿರಂತೆ? ಯಾಕೆ ಚಿಕ್ಕಪ್ಪ, ಯಾಕೆ ಏನಾಯ್ತು? ಯಾಕೆ ಇಲ್ಲ ಕಣ್ಮಗ, ಬಾ ಅರ್ಜೆಂಟಾಗಿ ಕಾರತ್ ಬಾಯಿಲಿ. ನಿಮ್ಮ ಅಮ್ಮ ಹಿಂಗ್ ಹೋಗ್ಬಿಟ್ಟು ಕರ್ಕೊಂಬರೋಣ ಬೇಗ ಇಲ್ಲಿ ಊರಿಗೆ. ಅಮ್ಮಂಗೇನು ಚಿಕ್ಕಪ್ಪ? ಸರಿ ಕಣ್ ಚಿಕ್ಕಪ್ಪ. ಅಲ್ಲ ಕಣ್ ಚಿಕ್ಕಪ್ಪ, ಇವಾಗ ಯಾಕೆ ಇಷ್ಟೊಂದು ಅರ್ಜೆಂಟು? ಹೇಳ್ತೀನಿ ಕಣ್, ಬಾರ್ಲ ಮಗ, ಕಾರಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ.